ಸ್ನೇಹಿತರೆ, ಈ 30 ದಿನ ಅಂದರೆ ಎಷ್ಟು ಸಮಯ? ಏನು ಸರ್ ಈ ಥರ ಪ್ರಶ್ನೆ ಅಂತೀರಾ? 30 ದಿನ ಅಂದರೆ 1 ಮಂತ್ ನಮಗೂ ಗೊತ್ತು ಅಲ್ಲ. ನಾನು ಹೇಳ್ತಾ ಇರೋ ವಿಷಯನೇ ಬೇರೆ. ಒಂದು ಹೊಸ ಹ್ಯಾಬಿಟ್ ಶುರು ಮಾಡ್ಕೋಬೇಕು ಅಂದರೆ ಬೇಕಾಗಿರೋದು 30 ದಿನ. ಒಂದು ಭಾಷೆನ ಬೇಸಿಕ್ ಲೆವೆಲಲ್ಲಿ ಕಲಿಬೇಕು ಅಂದರೆ ಬೇಕಾಗಿರೋದು 30 ದಿವಸ. ಬಹಳಷ್ಟು ಕಡೆ ನೀವು ನೋಡಿರ್ತೀರಾ, ಪುಸ್ತಕಗಳಿರುತ್ತೆ 30 ದಿನದಲ್ಲಿ ಕನ್ನಡ ಕಲಿಯಿರಿ ಅಂತ. ಅಂದರೆ 30 ದಿನದಲ್ಲಿ ಒಂದು ಭಾಷೆ ಕಲಿಯೋದಕ್ಕೆ ಸಾಧ್ಯ. ಅಷ್ಟೇ ಅಲ್ಲ, ಸೈನ್ಸ್ ಪ್ರಕಾರ ನಮ್ಮ ದೇಹ ಟ್ರಾನ್ಸ್ಫಾರ್ಮ್ ಆಗೋದಕ್ಕೆ 30 ದಿನ ಬೇಕು. ಮತ್ತು ಭಗವದ್ಗೀತೆ ಅದನ್ನು ನಾವು ಅರ್ಥ ಮಾಡ್ಕೊಳ್ಳೋದಕ್ಕೆ ಈ 30 ದಿನ. ಈ ಭಗವದ್ಗೀತೆಯ 30 ದಿನದ ಸರಣಿ ವಿಶೇಷ ಅಧಿಕ ಮಾಸದಲ್ಲಿ ನಾವು ಶುರು ಮಾಡ್ತಾ ಇದ್ದೀವಿ. ಈ ಯಾತ್ರೆ, ಭಗವದ್ಗೀತೆಯ ಒಂದು ಪ್ರಯಾಣ ಯಾವ ಥರ ಇರುತ್ತೆ ಅನ್ನೋದನ್ನು ಈ ವಿಡಿಯೋದಲ್ಲಿ ಪೂರ್ತಿ ತಿಳಿಸ್ಕೊಡ್ತೀನಿ. ವಿಡಿಯೋ ಮಿಸ್ ಮಾಡದೆ ಪೂರ್ತಿ ನೋಡಿ. ನಾವು ಶುರು ಮಾಡೋದು ಫಸ್ಟ್ ಚಾಪ್ಟರಿಂದ ಅಲ್ಲ, 15th ಚಾಪ್ಟರ್ ಅಂದರೆ ಪುರುಷೋತ್ತಮ ಯೋಗದಿಂದ ನಾವು ಶುರು ಮಾಡ್ತೀವಿ. ಇದು ಗೀತೆಯ ಎಸೆನ್ಸ್ ಅಂತ ನಾನು ಹೇಳಿದೆ. ಈ ಗೀತೆಯ ಅಂತರಾತ್ಮ ಏನಿದೆ ಅದೇ ಈ 20 ಶ್ಲೋಕದ ಪುರುಷೋತ್ತಮ ಯೋಗ. ಈ ಪುರುಷೋತ್ತಮ ಯೋಗ ಮುಗಿಸಿ 15ನೇ ಅಧ್ಯಾಯದಿಂದ ನಾವು 16ಕ್ಕೂ ಹೋಗಲ್ಲ, ಸೀದಾ 2ನೇ ಅಧ್ಯಾಯಕ್ಕೆ ಹೋಗ್ತೀವಿ. ಅದು ಸಾಂಖ್ಯ ಯೋಗ. 2ನೇ ಅಧ್ಯಾಯದಲ್ಲಿ ಕೃಷ್ಣ ಹೇಳ್ತಾನೆ, ನೀನು ದೇಹ ಅಲ್ಲ, ನೀನು ಬರೀ ಆತ್ಮ. ಈ ಆತ್ಮದ ಅರಿವು, ಆ ಜ್ಞಾನವನ್ನು ಕೃಷ್ಣ ಕೊಡ್ತಾನೆ. ಈ 2ನೇ ಅಧ್ಯಾಯ ನೋಡಿಕೊಂಡು 3ನೇದಕ್ಕೆ ಹೋಗಲ್ಲ. ಯಾವುದಕ್ಕೆ ಹೋಗ್ತೀವಿ ನಾವು? 17ನೇ ಅಧ್ಯಾಯಕ್ಕೆ ಹೋಗ್ತೀವಿ. ಗುಣತ್ರಯ ವಿಭಾಗ ಸಂಧಿ ಅಂತ. ಆ 17ನೇ ಚಾಪ್ಟರಲ್ಲಿ ಜೀವದ ಗುಣ ಏನು, ಸತ್ವ, ರಜಸ್, ತಮಸ್ಸು, ಈ ಗುಣಗಳಿಂದ ಮಾಡಿದೆ ಅನ್ನೋ ವಿಷಯನ ತಿಳ್ಕೊಂಡು ಮುಂದೆ ನಾವು ಬರೋದು ನಮ್ಮ ದೇಹ ಹೇಗಾಗಿದೆ. ಈ ಕ್ಷೇತ್ರಜ್ಞ, ಪುರುಷ, ಪ್ರಕೃತಿ, ಈ ತ್ರಿಗುಣವೇ ಪ್ರಕೃತಿ, ಆ ಕನೆಕ್ಷನ್ ನಮಗೆ ಬರುತ್ತೆ. ಹಾಗಾಗಿ ನಾವು ಕ್ಷೇತ್ರಜ್ಞ ಯೋಗ ಅಂದರೆ 13ನೇ ಚಾಪ್ಟರ್ನ ಕವರ್ ಮಾಡ್ತೀವಿ. ಎಲ್ಲ ಎಂಜಾಯ್ಮೆಂಟು, ಸಫರಿಂಗ್ಸು ಪ್ರತಿಯೊಂದು ಈ ದೇಹದಲ್ಲಿ ಆಗೋದು ನಮಗೆ. ಹಾಗಾಗಿ ಈ ದೇಹದಿಂದ ನಾವು ಏನು ಕರ್ಮ ಮಾಡ್ತೀವಿ ಅದನ್ನು ತಿಳ್ಕೊಳ್ಳೋದಕ್ಕೆ ವಾಪಸ್ ನಾವು 3ನೇ ಚಾಪ್ಟರ್ಗೆ ಬರ್ತೀವಿ, ಕರ್ಮಯೋಗ ಆದಮೇಲೆ 4ನೇ ಚಾಪ್ಟರು ಜ್ಞಾನಯೋಗ. ಯಾವ ಥರ ಕರ್ಮ ಮಾಡಬೇಕು, ಜ್ಞಾನಪೂರ್ವಕವಾಗಿ ಹೇಗೆ ಕರ್ಮ ಮಾಡಬೇಕು, ಅದು ಭಗವತ್ಪರವಾಗಿ ಯಾಕಿರಬೇಕು, ಈ ಎಲ್ಲ ವಿಷಯಗಳನ್ನು, ತುಂಬ ಜಟಿಲವಾದ ವಿಷಯಗಳನ್ನು 4ನೇ ಅಧ್ಯಾಯದಲ್ಲಿ ನೋಡ್ತೀವಿ. 4th ಚಾಪ್ಟರ್ ಜ್ಞಾನಯೋಗನ ನೋಡಿಬಿಟ್ಟು ನಾವು ಸೀದಾ 5ನೇದಕ್ಕೆ ಬರಲ್ಲ. ಅಲ್ಲಿಂದ ನಾವು ಹೋಗೋದು 7ನೇ ಚಾಪ್ಟರ್. ಅಂದರೆ ಭಗವಂತ ಹೇಗಿದ್ದಾನೆ, ಹೇಗೆ ಇಡೀ ಜಗತ್ತಿನ ಸೃಷ್ಟಿಯಾಗಿದೆ, ಈ ಎಲ್ಲ ವಿಷಯಗಳನ್ನು 7ನೇ ಚಾಪ್ಟರಿಂದ 8, 9, 10, 11, 12 ಅಂದರೆ 12ನೇ ಚಾಪ್ಟರ್ ಭಕ್ತಿ ಯೋಗ. ಈ 5 ಏನಿದೆ, 7, 8, 9, 10, 11, 12 ಇಷ್ಟು ಅಧ್ಯಾಯಗಳಲ್ಲಿ ಪೂರ್ತಿ ಭಗವಂತನ ಸ್ವರೂಪ ಏನು, ಅವನು ಹೇಗೆ ಇಡೀ ಜಗತ್ತನ್ನು ನಡೆಸ್ತಾನೆ, ಹೇಗೆ ನಮ್ಮನ್ನು ಕಂಟ್ರೋಲ್ ಮಾಡ್ತಾನೆ, ಹೇಗೆ ನಿಯಮನ ಮಾಡ್ತಾನೆ, ಪ್ರತಿಯೊಂದು ಜೀವಿಯನ್ನು, ಪ್ರತಿಯೊಂದು ಜಡವನ್ನು, ಈ ಎಲ್ಲ ವಿಷಯಗಳನ್ನು ನಾವು 12ನೇ ಅಧ್ಯಾಯದಲ್ಲಿ ತಿಳ್ಕೊಳ್ತೀವಿ. 12ನೇ ಅಧ್ಯಾಯದಲ್ಲಿ ಭಕ್ತಿ ಉಕ್ಕಬೇಕು ನಮಗೆ. ಆ ಭಕ್ತಿ ಯೋಗ ಬರುತ್ತೆ ನಮಗೆ. ನೆಕ್ಸ್ಟ್ ಸ್ಟೇಜ್ ಏನಪ್ಪ ಅಂದರೆ ಸನ್ಯಾಸ, ಅಂದರೆ ಕರ್ಮ ಸನ್ಯಾಸ. ಕರ್ಮದ ಬಗ್ಗೆ ನಮಗೆ, ಆ ಕರ್ಮದಲ್ಲಿ ಏನೇ ಕೆಲಸ ಮಾಡಿದ್ರು ಅದರಲ್ಲಿ ಒಂದೇನೋ ರಿಸಲ್ಟ್ ಬರಬೇಕು, ನನಗೆ ಹೀಗೆ ಒಳ್ಳೇದಾಗಬೇಕು, ಇದೇ ಆಗಬೇಕು ಅಂತ ಇಟ್ಕೊಂಡು ಮಾಡ್ತೀವಲ್ಲ, ಅದನ್ನು ಬಿಡೋವಂತಹದ್ದು ಆ ಭಕ್ತಿಯಿಂದ ಬರಬೇಕಾದದ್ದು. ಅದು 5ನೇ ಅಧ್ಯಾಯಕ್ಕೆ ವಾಪಸ್ ಬರ್ತೀವಿ ನಾವು, ಕರ್ಮ ಸನ್ಯಾಸ ಯೋಗ. 6ನೇ ಅಧ್ಯಾಯದಲ್ಲಿ ಧ್ಯಾನ ಯೋಗ. ಯಾಕೆಂದರೆ ಧ್ಯಾನ ಮಾಡಬೇಕು ಅಂದರೆ ಮೊದಲು ಜ್ಞಾನ ಇರಬೇಕು. ಜ್ಞಾನದಿಂದ ಕರ್ಮ ಮಾಡಿದರೆ ನಮ್ಮ ಎಲ್ಲ ಪಾಪ ಕರ್ಮಗಳನ್ನು ಕಳ್ಕೊಂಡಾಗ ಮಾತ್ರ ನಮ್ಮ ಚಿತ್ತ ಶುದ್ಧಿ ಆಗೋಕ್ಕೆ ಸಾಧ್ಯ. ಚಿತ್ತ ಶುದ್ಧಿ ಆದಾಗ ಧ್ಯಾನ ಸಿದ್ಧಿ ಆಗೋಕ್ಕೆ ಸಾಧ್ಯ. ಆ ಧ್ಯಾನ ಯೋಗದಲ್ಲಿ ಕೃಷ್ಣ ಯಾವ ಥರ ಧ್ಯಾನ ಮಾಡಬೇಕು, ಹೇಗೆ ಭಗವಂತನ ಪ್ರಾಪ್ತಿ ಪಡಿಬೇಕು ನಾವು ಅನ್ನೋದನ್ನು ಹೇಳ್ತಾನೆ. ಆ ಧ್ಯಾನ ಯೋಗ ಆದಮೇಲೆ ಸೀದಾ ನಾವು ಕೊನೆ ಚಾಪ್ಟರ್, ನಾವು ಉಳಿಸಿರೋದು ಒಂದೇ ಒಂದು 18ನೇ ಚಾಪ್ಟರು, ಅದು ಮೋಕ್ಷ ಸನ್ಯಾಸ ಯೋಗ ಅಂತ. ಅಂದರೆ ಲಿಬರೇಷನ್. ನಾವು ಈ ಒಂದು ಸಂಸಾರದಿಂದ ಕಂಸಾರಿ ಕೃಷ್ಣನೆಡೆಗೆ ಹೋಗಬೇಕು ಅಂದರೆ ಅದು ಮೋಕ್ಷದಲ್ಲಿ ಮಾತ್ರ ಸಾಧ್ಯ. ಆ ಮೋಕ್ಷದಲ್ಲಿ ಭಗವಂತನ ಹೇಗೆ ಸೇರಬೇಕು, ಆ ಮೋಕ್ಷ ಸನ್ಯಾಸ ಯೋಗನ 18ನೇ ಅಧ್ಯಾಯ. ಸೊ ಹೀಗೆ ಸಂಸಾರದಿಂದ ಕಂಸಾರಿಯೆಡೆಗೆ ಈ 30 ದಿನಗಳಲ್ಲಿ ನಾವು ತಗೊಳ್ತಾ ಇರುವಂತಹ ಪ್ರಯಾಣ. ಈ ಯಾತ್ರೆಯಲ್ಲಿ, ಈ ಪ್ರಯಾಣದಲ್ಲಿ ಈ ಭಗವದ್ಗೀತೆಯ ಸಾರವನ್ನು ನಮಗೆ ಅರ್ಥ ಆಗೋ ಥರ, ನಮ್ಮ ಮನಸ್ಸಿಗೆ ನಿಲುಕೋ ಥರ, ನಮ್ಮ ಬುದ್ಧಿಮಟ್ಟಕ್ಕೆ ಸಿಗೋ ಥರ ನಮಗೆ ತುಂಬ ಸಿಂಪಲ್ಲಾಗಿ ಹೇಳ್ಕೊಡುವಂತಹ ಒಬ್ಬ ದೊಡ್ಡ ವಿದ್ವಾಂಸರು ಬರ್ತಾ ಇದ್ದಾರೆ. ದಶಕಗಳ ಕಾಲ ಶಾಸ್ತ್ರಾಧ್ಯಯನ ಮಾಡಿದವರು ಇವರು. ಮೈಸೂರಿನಲ್ಲಿ ಗುರುಕುಲ ನಡೆಸ್ತಾ ಇದ್ದಾರೆ. ಒಬ್ಬ ಮಹಾಸ್ವಾಮೀಜಿಯ ಶಿಷ್ಯ. ಯಾರು ಅಂತ ನಾನು ಈಗಲೂ ಮತ್ತೆ ಹೇಳಲ್ಲ, ಆದರೆ ಅವರ ಮೊದಲ ಮಾತು ಕೇಳಿದ್ರೆ ನಿಮ್ಮ ಮೈ ರೋಮಾಂಚನ ಆಗೋಗುತ್ತೆ. ಪ್ರತಿದಿನ ಮೇ 17ರಿಂದ ಬೆಳಗ್ಗೆ 6 ಗಂಟೆಗೆ
30 ದಿನ 30 ಎಪಿಸೋಡ್ಸ್, ಒಂದು ದಿನ ಕೂಡ ತಪ್ಪಿಸ್ಕೋಬೇಡಿ. ಇವತ್ತೇ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ, ನೋಟಿಫಿಕೇಷನ್ಸ್ ಬರುತ್ತೆ. ಪ್ರತಿದಿನ ಬೆಳಗ್ಗೆ 6 ಗಂಟೆಗೆ ನಿಮಗೆ ಈ ಭಗವದ್ಗೀತೆ ಕೇಳಿ ಅಂತ ಕೃಷ್ಣ ನಿಮಗೊಂದು ಮೆಸೇಜ್ ಕೊಡ್ತಾನೆ. ಹಾಗಾಗಿ ಮಿಸ್ ಮಾಡ್ಕೋಬೇಡಿ, ಕಾಯ್ತಾ ಇರಿ. ಮೇ 17 ನಿಮಗಾಗಿ ಬರ್ತಾ ಇದೆ ಭಗವದ್ಗೀತೆ ನಮ್ಮ ವೇದಿಕ್ ವೆಲ್ನೆಸ್ ಚಾನಲ್.